ನೋಡಿ ಅದೇ ನನಗೆ ಏನಾಗ್ತದೆ ಇವಾಗ ಕುಂಭಗಿ ಮೇಳಕ್ಕೆ ಕೆಲವು ಗೆಳೆಯರು ನನಗೆ ಫೋನ್ ಮಾಡಿದರು, ನನಗೊಂದು ಪರ್ಮಿಷನ್ ಸಿಗುತ್ತಾ ಅಲ್ಲಿ ಹೋಗೋಕ್ಕೆ ಅಂತ. ಅದಕ್ಕೆ ಫೋನ್ ಮಾಡ್ತಾರೆ. ನಾವು ಧರ್ಮ ವಿರೋಧಿ ಅಲ್ವಲ್ಲ, ಅವರವರ ನಂಬಿಕೆಗಳು. ಆದರೆ ನನಗೆ ಬೇಜಾರಾಗೋದೇನೆಂದರೆ ಇವಾಗ ನನಗೆ ನಂಬಿಕೆ ಇಲ್ಲ. ನಾವೊಂದು ಸೌಹಾರ್ದ, ಎಲ್ಲರಿಗೂ ಅವರವರ ಅನಿಸಿಕೆಗಳಿರುತ್ತಲ್ಲ. ಅಂತಹ ಒಂದು ಧಾರ್ಮಿಕ ಇದರಲ್ಲೂ ರಾಜಕಾರಣ ಮಾಡ್ತಾರೆ ನೋಡಿ, ಅದು ಇವರು ನಿಜವಾದ ಹಿಂದೂಗಳಲ್ಲ ಅಂತೀನಿ ನಾನು. ಅಂದರೆ ಒಂದು ಪೂಜೆಯ ಒಂದು ಪವಿತ್ರ ಸ್ನಾನದಲ್ಲೂ ಕೂಡ ರಾಜಕಾರಣವನ್ನು ಎಳ್ಕೊಂಡು ಬಂದು ಪ್ರಕಾಶ್ ರೈ ಅವರು ಅದರಲ್ಲಿ ಮಿಂದರು, ಪಾಪ ಕಳೀತೆ. ಅಂದರೆ ಒಬ್ಬ ವ್ಯಕ್ತಿಯನ್ನ ಒಂದು ಸರ್ಕಾರವನ್ನು ಪ್ರಶ್ನಿಸಿದ್ರೆ ಒಂದು ಧರ್ಮವನ್ನು ಪ್ರಶ್ನಿಸಿದಾನೆ ಅಂತ ಒಂದು ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಒಂದು ತಪ್ಪು ಕಲ್ಪನೆಯನ್ನು ಹರಡೋದಿದೆಯಲ್ಲ, ಅದನ್ನು ಯಾರು ಮಾಡ್ತಿದ್ದಾರೆ ಅಂದರೆ ಈ ಪ್ರಶಾಂತ್ ಸಂಬರ್ಗಿ ಅಂತವರು ಮಾಡ್ತಿದ್ದಾರೆ. ಅವರು ಇದಕ್ಕೆ ಬಹಳ ಪ್ರಖ್ಯಾತರು ಕುಖ್ಯಾತರು ನನಗೆ ಗೊತ್ತಿಲ್ಲ, ಅದನ್ನು ನೀವೇ ಹೇಳಬೇಕು. ಸೊ ಇವಾಗ ಕೇಸ್ ಫೈಲ್ ಮಾಡಿದ್ದೀವಿ ಅವ್ರಿಗೆ. ಹಿ ಇಸ್ ಕಮ್ ಟು ಆನ್ಸರ್. ಯಾಕಂದರೆ ಒಬ್ಬ ವ್ಯಕ್ತಿಯ ಇಚ್ಛೆ ಇಲ್ಲದೆ ಅವನ ಫೋಟೋಗ್ರಾಫನ್ನು ಮಾರ್ಫ್ ಮಾಡಿ ಅನ್ನೋದು ಎಂಥ ಅದ್ಭುತವಾದ ಟೆಕ್ನಾಲಜಿ. ಅದನ್ನು ನಾವು ಯಾವುದು ಉಪಯೋಗಿಸಬೇಕು? ಇವಾಗ ನಾವು ಅಣುಬಾಂಬನ್ನು ಕಂಡುಹಿಡಿದಾಗ ಅದು ಎನರ್ಜಿ ಕಂಡುಹಿಡಿದಿತ್ತು, ಅದನ್ನು ವಿಧ್ವಂಸ ಕಾರ್ಯಕ್ಕೆ ಉಪಯೋಗಿಸುವಷ್ಟು ಮಟ್ಟಿಗೆ ಮನುಷ್ಯ ಬೆಳೀತಿರಬೇಕಾದ್ರೆ ಇಂದ ಈ ಥರದ ಕೆಲಸಗಳನ್ನು ಮಾಡ್ತಾ, ಅದು ನಂದು ಮಾತ್ರ ಅಲ್ಲ, ಅಖಿಲೇಶ್ ಯಾದವ್ ಯಾರ್ಯಾರ್ದು, ಇದು ತುಂಬ ಅಕ್ಷಮ್ಯ ಅಪರಾಧ ಅಲ್ವಾ. ಅದನ್ನು ಪ್ರಶ್ನಿಸೋದಕ್ಕೋಸ್ಕರ ಕೇಸ್ ಹಾಕಿದ್ದಾನೆ. ಮತ್ತು ಈ ಥರದ ತಂತ್ರಜ್ಞಾನಗಳು ದುರ್ಬಳಕೆ ಆಗ್ತಾ ಇರೋದು ತುಂಬ ಅಂದರೆ ದುರ್ಬಳಕೆ ಅಂದರೆ ಯಾವುದನ್ನು ನಾವು ಯಾವುದಕ್ಕೆ ಉಪಯೋಗಿಸ್ತೀವಿ ಅನ್ನೋದನ್ನ ಇಟ್ಕೊಂಡು ನಿಮ್ಮ ಮಾನಸಿಕ ಇದನ್ನು ಹೇಳುತ್ತಲ್ವಾ. ಒಂದು ಸೈನ್ಸನ್ನು, ಒಂದು ಟೆಕ್ನಾಲಜಿಯನ್ನು ನಾವು ಎವಲ್ಯೂಷನ್, ಮನುಷ್ಯನ ವಿಕಾಸಕ್ಕೆ ಉಪಯೋಗಿಸಬೇಕೆ ಹೊರತು ಹೀಗೆ ಪರ್ಸನಲ್ ಅಜೆಂಡಾಗಳಿಗೆ, ಮತ್ತು ಅದನ್ನು ಒಂದು ಧಾರ್ಮಿಕ ಆಚರಣೆಯಲ್ಲೂ ಮಾಡ್ತಾ ರಾಜಕಾರಣ ಮಾಡೋದಿದೆಯಲ್ಲ, ಅದು ಎಂಥ ಅಸಹ್ಯ, ಇದು ಜನಕ್ಕೆ ಗೊತ್ತಾಗಬೇಕಲ್ವಾ. ಅದು ನನ್ನ ಆತಂಕ ಅಷ್ಟೇ. ಮತ್ತು ಇನ್ನೊಂದು, ರಾಜ್ಯ ರಾಜಕಾರಣದಲ್ಲಿ ಹಲವಾರು ಬೆಳವಣಿಗೆಗಳು ಆಗ್ತವೆ. ಅದರಲ್ಲೂ ಸರ್ಕಾರದ ವ್ಯವಸ್ಥೆಗಳಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು, ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡಿಲ್ಲ ಅಂತ ಹೇಳಿ ಒಂದು ಕಡೆ ಇತ್ತೀಚೆಗೆ ನಿನ್ನೆ ಬಂದಂಥ ಒಂದು ರಿಪೋರ್ಟ್ ಪ್ರಕಾರ 15,000 ಕೋಟಿ ಲಾಸ್ ಇದೆ. ಯಾವ ರೀತಿ ಬಜೆಟ್ ಮಾಡ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ. ಅಂದರೆ ನಾವು ಪ್ರಜೆಗಳಾಗಿ ಯಾವ ಸರ್ಕಾರ ಇರಲಿ, ಇವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಅವ್ರಿಗೆ ಹೇಳಬೇಕಾಗಿರೋದೇನು ಅಂದರೆ ರಾಜಕಾರಣದಲ್ಲಿ ಅಥವಾ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ವಿರೋಧ ಪಕ್ಷಗಳಿಗೆ ಗೆಲ್ಲೋಲ್ಲ, ಆಳೋ ಪಕ್ಷ ಸೋಲುತ್ತೆ. ಯಾಕಂದರೆ ಅವ್ರಿಗೊಂದು ಅವಕಾಶ ಕೊಟ್ಟು. ಸೊ ಈಗ ಕಾಂಗ್ರೆಸ್ ಬಂದಿದೆ ಅಂದರೆ ಮುಂದೆ ಸೋಲೋ ಇದು ಅವ್ರದ್ದು, ಅವ್ರು ಹೇಗೆ ನಡೆಸ್ತಾರೆ ಅಂತ. ಲಾಸ್ ಆಗಿದೆ ಅಂದರೆ ಏನು ಬಿಸ್ನೆಸ್ ಮಾಡ್ತಿದ್ದೀರಾ ಅಲ್ವಾ, ಎಲ್ಲಿ ತಪ್ಪಿದ್ದೀರಿ ನೀವು? ಯಾಕಂದರೆ ಒಂದು ಸರ್ಕಾರನ, ಒಂದು ದೇಶ ನಡೆಯೋದು ಪ್ರಜೆಗಳ ದುಡ್ಡಿಂದ, ಒಂದು ದೇವಸ್ಥಾನ ನಡೆಯೋದು ಪ್ರಜೆಗಳ ಹುಂಡಿಯಿಂದಾನೆ. ಸೊ ವೇರ್ ಆರ್ ಯು ಫೇಲಿಂಗ್ ಇನ್ ಗವರ್ನಿಂಗ್ ಅಲ್ವಾ, ಅದನ್ನು ನಾವು ಪ್ರಶ್ನೆ ಮಾಡಬೇಕು. ಯಾಕೆ ಸಾಲ ಆಗ್ತಾ ಇದೆ, ಯಾಕೆ ಕಮ್ಮಿ ಆಗ್ತಾ ಇದೆ, ಫ್ರೀಬಿಗಳ ಹಿಂದಿರುವ ಏನು ನೋಡಿ. ಸುಪ್ರೀಂ ಕೋರ್ಟು ಮೊನ್ನೆ ಫ್ರೀಬಿಗಳು ಪ್ಯಾರಸೈಟ್ಸ್ ಅನ್ನುತ್ತೆ. ಅದು ಬಡವರಿಗೆ ಕೊಡೋದು ಹೆಂಗೆ ಪ್ಯಾರಸೈಟ್ ಆಗುತ್ತೆ? ಹಾಗಾದ್ರೆ ನೀವು ಕಾರ್ಪೊರೇಟ್ ಲೋನ್ಗಳನ್ನು ಮನ್ನಾ ಮಾಡಿದ್ದನ್ನು ಯಾವ ಪ್ಯಾರಸೈಟ್ ಅಂತ ನೋಡ್ಬೋದು. ಸೊ ನಾವು ಆ ಪಕ್ಷ ಈ ಪಕ್ಷ ಅಂತ ನೋಡದೆ, ನಾವು ಪ್ರಜೆಗಳು ನಮ್ಮ ದುಡ್ಡನ್ನು ಇರುವ ಸರ್ಕಾರಗಳು ಹೇಗೆ ನಡೆಸ್ಕೊಳ್ತಾ ಇದೆ. ಯಾಕಂದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನಮ್ಮ ತೆರಿಗೆಯ ದುಡ್ಡಿನಿಂದನೇ ಅವರ ಬಟ್ಟೆಯಿಂದ ಹಿಡಿದು, ಅವರ ಸೆಕ್ಯೂರಿಟಿಯಿಂದ ಹಿಡಿದು, ಅವರ ಊಟದಿಂದ ಹಿಡಿದು, ಅವ್ರಿಗೆ ಸಂಬಳದಿಂದ ಕೊಡ್ತಾ ಇದ್ದೀವಿ, ನಮ್ಮ ದುಡ್ಡು ನೋಡ್ಕೊಡೋದಕ್ಕೆ. ಅದನ್ನು ಏನು ಮಾಡ್ತಿದ್ದಾರೆ ಅಂತ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ, ಮತ್ತು ಆ ಥರದ ಪ್ರಶ್ನೆಗಳನ್ನು ಕೇಳಬೇಕಾಗಿದೆ. ನಾವು ಸುಮ್ಮನೆ ಧರ್ಮದ ಹಿಂದೆನೋ ಅಥವಾ ಯಾವುದೋ ಒಂದು ಬಣ್ಣದ ಹಿಂದೆನೋ ಹೋಗದೆ, ನಿಮಗೆ ನಾವು ಆರಿಸಿರೋದು, ನೀವು ಬಂದು ಕೇಳ್ಕೊಂಡಿದ್ದೀರಿ ನಿಮ್ಮ ಹಣವನ್ನು, ನಿಮ್ಮನ್ನು ನಾವು ಸರಿಯಾದ ಕರೆಕ್ಟ್ ಟೈಮಲ್ಲಿ ನಾವು ಆಡಳಿತ ಮಾಡ್ತೀವಿ ಅಂತ. ನೀವು ಗೆದ್ದ ತಕ್ಷಣ ರಾಜರಲ್ಲ, ನೀವು ಪ್ರಜಾಸೇವಕರನ್ನು ನಿಮ್ಮನ್ನು ನೀವೇ ಕರ್ಕೊಳ್ತೀವಿ. ಸೊ ಇವೆಲ್ಲವೂ ನಾವು ಪ್ರಜೆಗಳು ಯೋಚನೆ ಮಾಡಬೇಕಾಗಿದೆ ಇನ್ಮೇಲೆ. ಸರ್, ಈಗ ರಾಜ್ಯ ಕೇವಲ ರಾಜಕೀಯಕ್ಕೆ ಮಾತ್ರ ಈ ದಲಿತ ಅನ್ನುವಂಥ ಅದೇ ಅಲ್ವಾ. ಇವಾಗ ನೋಡಿ, ಅಂಬೇಡ್ಕರ್ ಬಗ್ಗೆ, ಅಂಬೇಡ್ಕರ್ನ ಕೊಲ್ಲಬೇಕು ಅಂತ ಬಿಜೆಪಿ ಯೋಚನೆ ಮಾಡುತ್ತೆ, ಅಂಬೇಡ್ಕರ್ನ ಉಪಯೋಗಿಸ್ಕೋಬೇಕು ಅಂತ ಕಾಂಗ್ರೆಸ್ ಯೋಚನೆ ಮಾಡುತ್ತೆ. ಇವರಿಬ್ಬರ ಮೌನದ ಮಾತಿನ, ನಮ್ಮ ನಡುವಿನ ಮೌನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲರೂ ಒಂದು ಏನೋ ನರೇಟಿವ್ನ ತಾನೇ ಮಾಡ್ತಾ ಇದ್ದಾರೆ. ದಲಿತ ಸಿಎಂ ಆಗಬೇಕು, ಇದು ಯಾಕೆ ಆಗಬೇಕು, ಇದರ ಹಿಂದಿನ ಏನು ಹುನ್ನಾರ ಏನೋದು. ಬರೀ ರೈತರೋ, ದಲಿತರೋ ಅಥವಾ ಬಡವರೋ ಇವರುಗಳಿಗೆ ಓಟ್ ಹಾಕೋ ಮಿಷನ್ಗಳು ತಪ್ಪರೆ ಬೇರೆ ಆಗಿಲ್ವಲ್ಲ. ಇದನ್ನು ನಾವು ಪ್ರಶ್ನೆ ಮಾಡಬೇಕು, ಯೋಚನೆ ಮಾಡಬೇಕು. ಅದಕ್ಕೆ ಹೇಳೋದು, ನಿಮ್ಮ ಪ್ರತಿನಿಧಿಗಳು ನಿಮ್ಮನ್ನು ಸರಿಯಾಗಿ ನೀವು ಪಕ್ಷಗಳನ್ನು ನೋಡಬಾರ್ದು, ಪ್ರತಿನಿಧಿಗಳನ್ನು ನೋಡಬೇಕು. ನಿಮ್ಮ ಊರಿನವರು, ನಿಮ್ಮ ಕಷ್ಟಗಳು, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರು, ನಿಮ್ಮ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ನೀವು ಆರಿಸ್ಕೊಳ್ಬೇಕು. ಹಾಗಾದಾಗ ಈ ಪ್ರಶ್ನೆಗಳು ಬರಲ್ಲ. ಇದು ಒಂದು ದೊಡ್ಡ, ಇವತ್ತಿನ ಭಾರತ ದೇಶದಲ್ಲಿ ಬಹಳ ದೊಡ್ಡ ಕರಪ್ಷನ್ ಅಂದರೆ ಎಲೆಕ್ಷನ್ ಅಲ್ವಾ. ಒಂದು ಜಾತಿಯ ಆಧಾರದ ಮೇಲೆ, ಒಂದು ಹಣದ ಆಧಾರದ ಮೇಲೆ, ಅಥವಾ ನನಗೆ ಗೊತ್ತು ಅನ್ನೋ ಆಧಾರದ ಮೇಲೆ ಚುನಾಯಿತರಾಗ್ತಾರೆ ಹೊರತು ನಮ್ಮ ಒಂದು ಸಮನ್ವಯತೆ, ಸೌಹಾರ್ದತೆ, ಒಂದು ದೇಶವನ್ನು ನಡೆಸುವ ಕಡೆ ಆಗ್ತಾ ಇಲ್ಲ ಅನ್ನೋದು
ಅವ್ರುಗಳು ಬಂದು ಹೋಗ್ತಾರೆ ರೀ, ನಾವಿರೋದು ಪರ್ಮನೆಂಟು. ಕಷ್ಟ ಆಗೋದು ಕೊನೆಗೆ ನಾವೇ ಅನುಭವಿಸೋದಲ್ವಾ. ನಾವು